ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IBS ಅಥವಾ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅನ್ನೋದು ಹೊಟ್ಟೆ ಮತ್ತು ಕರುಳಿನ ಸಮಸ್ಯೆಯಾಗಿದೆ. ಇದು ಆಗಾಗ ಹೊಟ್ಟೆ ನೋವಿನ ಸಮಸ್ಯೆಗೆ ಕಾರಣವಾಗಬಹುದು. ಇದು ಹೊಟ್ಟೆ ಭಾರವಾದಂತೆ ಅನುಭವ, ಪದೇ ಪದೇ ಹೊಟ್ಟೆ ನೋವು, ಅತಿಸಾರ, ಮಲಬದ್ಧತೆಗೂ ಕಾರಣವಾಗುತ್ತೆ. ಹಾಗಿದ್ರೆ ಈ ಸಮಸ್ಯೆಯಿಂದ ಪಾರಾಗಲು ಯಾವ ಬಗೆಯ ಆಹಾರ ಸೇವಿಸಬೇಕು ಅನ್ನೋದರ ವಿವರ ಇಲ್ಲಿದೆ ನೋಡಿ. IBS ಅಂದ್ರೆ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಎಂದರ್ಥ. ಅಂದ್ರೆ ಹೊಟ್ಟೆ ಮತ್ತು ಕರುಳಲ್ಲಿ ಆಗುವ ಸಾಮಾನ್ಯವಾದ ಕಾರ್ಯಾತ್ಮಕ ಸಮಸ್ಯೆ. ಇದು ಅಪಾಯಕಾರಿ ಆರೋಗ್ಯ ಸಮಸ್ಯೆ ಏನಲ್ಲ, ಆದರೆ ಆಗಾಗ ಹೊಟ್ಟೆ ನೋವಿನ ಸಮಸ್ಯೆಗೆ ಕಾರಣವಾಗಬಹುದು. ಈ ಸಮಸ್ಯೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕಾಡೋದು ಸಾಮಾನ್ಯ. IBS ಇದ್ದಾಗ ವ್ಯಕ್ತಿ ಊಟ ತಿಂಡಿ ಮಾಡಲು ಯಾಕೆ ಹಿಂಜರಿತಾನೆ? ಇದಕ್ಕೆ ಯಾವೆಲ್ಲ ಚಿಕಿತ್ಸಾ ಕ್ರಮಗಳಿವೆ? ಪದೇ ಪದೇ ಕಾಡುವ ಹೊಟ್ಟೆ ನೋವಿಗೆ ಯಾವ ಬಗೆಯ ಆಹಾರ ಸೇವಿಸಬೇಕು ಅನ್ನೋದರ ಬಗ್ಗೆ ತಜ್ಞರ ಮಾಹಿತಿ ಇಲ್ಲಿದೆ ನೋಡಿ. IBS ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಹೆಚ್ಚಾಗಿ ದೊಡ್ಡ ಕರುಳಿಗೆ ಸಮಸ್ಯೆಯನ್ನ ಉಂಟು ಮಾಡಬಹುದು. ಇದು ಸಣ್ಣ ಕರುಳಿನಲ್ಲಿ ಅತಿಯಾದ ಬ್ಯಾಕ್ಟೀರಿಯಾದ ಬೆಳವಣಿಗೆಯಾಗಿ ಉಬ್ಬರ ಮತ್ತು ಅತಿಸಾರಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ಸೂಕ್ತ ಪ್ರಮಾಣದ ನೀರು ದೇಹಕ್ಕೆ ಸಿಗದಿದ್ದಾಗ ನಿರ್ಜಲೀಕರಣ ಸಮಸ್ಯೆ ಉಂಟಾಗಿ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು. ಹೆಚ್ಚಿದ ಒತ್ತಡದ ಸಮಯದಲ್ಲಿ IBS ಹೊಂದಿರುವ ಹೆಚ್ಚಿನ ಜನರು ರೋಗ ಲಕ್ಷಣಗಳನ್ನು ಅನುಭವಿಸುತ್ತಾರೆ. ಇದರಿಂದ ಹೊಟ್ಟೆ ಭಾರವಾದಂತೆ ಅನುಭವವಾಗಿ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು. ಪದೇ ಪದೇ ಹೊಟ್ಟೆ ನೋವು, ಅತಿಯಾದ ವಾಯು, ಅತಿಸಾರ, ಮಲಬದ್ಧತೆ, ಮಲದಲ್ಲಿ ಲೋಳೆಯ ಅಂಶ ಇತ್ಯಾದಿ ಸಮಸ್ಯೆ ಕಂಡುಬರೋದು ಈ ಸಮಸ್ಯೆಯ ಪ್ರಮುಖ ಲಕ್ಷಣ. ಪರಿಹಾರವೇನು? ಜೀವನ ಶೈಲಿ ಮತ್ತು ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಈ ರೋಗಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಗ್ಯಾಸ್ಟ್ರಿಕ್ ಉಂಟು ಮಾಡುವ ಆಹಾರಗಳನ್ನು ತಪ್ಪಿಸಿ. ಹೆಚ್ಚು ಎಣ್ಣೆ, ಮಸಾಲೆ, ಕೆಫೀನ್ ಆಹಾರ ದೂರ ಮಾಡಿ. ಹೊರಗಿನ ಮಸಾಲೆಯುಕ್ತ ಆಹಾರ ತಪ್ಪಿಸಿ. ಮನೆಯಲ್ಲೇ ತಯಾರಿಸಿದ ಬಿಸಿ ಬಿಸಿ ತಾಜಾ ಆಹಾರ ಸೇವನೆ ಮಾಡೋದ್ರಿಂದ ಪರಿಹಾರ ಕಂಡುಕೊಳ್ಳಬಹುದು. ಕಾರ್ಬೋಹೈಡ್ರೇಟ್ ಆಹಾರಗಳಾದ ಅಕ್ಕಿ, ಓಟ್ಸ್, ಕ್ವಿನೋವಾ, ರಾಗಿ, ಜೋಳದ ಸೇವನೆ ಉತ್ತಮ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.